ಯಾರು ಉಪ್ಪಿ ಬಾಸು ಇದ್ದಕ್ಕಿದ್ದಂಗೆ ಹೇಳಿದೆ ಅವರ ಟಾಕಿಂಗ್ ಕ್ಲಾಸು. ಗನ್ ಹಿಡ್ಕೊಂಡ್ರೆಲ್ಲ ಬಿಲ್ಡಪ್ ಕೊಡ್ತಾರೆ, ಪೆನ್ ಹಿಡ್ಕೊಂಡ್ರೆ ಉಪ್ಪಿ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾರೆ. ಯು ಐ ಅಂದ್ರೆ ಏನಪ್ಪ ಅನ್ನೋದು ಎಲ್ಲರೂ ಕ್ವಶನ್. ಉಪ್ಪಿ ಬಾಸ್ನ ಮಾಡಿದ ಯಾರು ಮಾಡೋಕ್ಕಾಗಲ್ಲ, ಆಕ್ಷನ್. ಉಪ್ಪಿ ಅರ್ಧೋಗಿರೋ ಬಟ್ಟೆ ಹಾಕೋದು ಅದು ಪ್ಯಾಷನ್. ಡ್ರೆಸ್ಸಿಂಗ್ ಅಲ್ಲಿ ಯಾರು ಕೊಡೋಕ್ಕಾಗಲ್ಲ, ಅವ್ರ ಕಾಂಪಿಟೇಷನ್. ಹಾಲಿವುಡ್, ಬಾಲಿವುಡ್, ಕಾಲಿವುಡ್, ಟಾಲಿವುಡ್, ಸ್ಯಾಂಡಲ್ವುಡ್ ಅಲ್ಲಿ ಮಗ ಚೆಕ್ ಮಾಡ್ಕೋ. ಉಪ್ಪಿ ಸ್ಟಾರು, ಸೂಪರ್ ಸ್ಟಾರು. ಈ ರೆಕಾರ್ಡ್ ನ ಮಾಡೋದಕ್ಕೆ ನಂಬೇಕು, ಈ ರೆಕಾರ್ಡ್ ನ ಇನ್ಯಾರು ಮುರಿಯಲ್ಲ ಅಂತ ನಂಬೇಕು. ಚೆನ್ನಾಗಿಲ್ಲ ಅನ್ನೋ ಬಡ್ಡಿ ಮಕ್ಕಳೆಲ್ಲ ಜಸ್ಟ್ ಪಾಸ್ಗಳು, ಅವಕ್ಕೆ ಅರ್ಥ ಆಯ್ತಲ್ಲ ಇವು. ಅಲ್ಲಿ ಯಾರೋ ಶಂಕರ್ರು, ಇಲ್ಲಿ ಅವನು ರಾಜಮೌಳಿ ಎಲ್ಲ, ಅವ್ರೆಲ್ರಿಗಿಂತ ಅಪ್ಪ ಉಪೇಂದ್ರ. 10 ಜನಕ್ಕೆ ಮೈಕಿಡಿ, 9 ಜನ ಯಾಕೆ? ಸತ್ಯಕ್ಕೆ ಬಾಯಿ ಇಲ್ಲ, ಮೈಗೆ ಸುಳ್ಳಿಗೆ ಮೈಯೆಲ್ಲ ಬಾಯಿ. ನೋಡೋ ಪೆರ್ನನ ಮಗನೇ, ಹಿಂದೆಯಿಂದ ಒಬ್ಬ ಹೊಡ್ಕೊಂಡೋಯ್ತಾವನೆ, ಮುಂದೆಯಿಂದ ಒಬ್ಬ ಹೊಡ್ಕೊಂಡೋಯ್ತಾವನೆ, ಮಲ್ಕೊಂಡಾಗ ಒಬ್ಬ ಹೊಡ್ಕೊಂಡೋಯ್ತಾನೆ, ಬೆಳಿಗ್ಗೆ ಎದ್ದಾಗ ಒಬ್ಬ ಹೊಡ್ಕೊಂಡೋಯ್ತಾನೆ. ನೀನೇನ್ ಮಾಡ್ತಾ ಇದೀಯಾ? 6,500 ಪುಟಗಳೊಂದು ಪುಸ್ತಕನ ಓದಿ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟನೋ, 2 ಅವರಲ್ಲಿ ಉಪೇಂದ್ರ ಸಿನಿಮಾ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ. ನಮ್ಗೆ ಗೊತ್ತಿರೋದೇನ್ ತಲೆಗೆ? 15ನೇ ಶತಮಾನದಲ್ಲಿ ಅಕ್ಬರ್ ಬಂದ, 18ನೇ ಶತಮಾನದಲ್ಲಿ ಔರಂಗಜೇಬ್ ಬಂದ. ಅಯ್ಯೋ ಮಗನ, ನೀನ್ ಬಂದು ಏನ್ ಮಾಡಿದೆ ಪ್ರಪಂಚದಲ್ಲಿ? ಇದೆಲ್ಲ ಬೇಡಪ್ಪ. ನಿನ್ನ ಬಗ್ಗೆ ಯೋಚನೆ ಮಾಡು. ನೀನ್ ಉದ್ಧಾರ ಆಯ್ತೀಯಾ, ರಾಜ್ಯ ಉದ್ಧಾರ ಆಯ್ತದೆ. ರಾಜ್ಯ ಉದ್ಧಾರ ಆದ್ರೆ ದೇಶ, ದೇಶ ಉದ್ಧಾರ ಆದ್ರೆ ಪ್ರಪಂಚ. ಸಿಂಪಲ್ ಕಾನ್ಸೆಪ್ಟ್ 2 ಅವರಲ್ಲಿ ಟ್ರೈ ಮಾಡೋರೆ. ಅವ್ರು ಹೇಳ್ತಿರೋದು ನಾನು ಒಂದ್ಸತಿ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ಸಿದೀನಿ. ಇದು ಅರ್ಥ ಆಗ್ಲಿಲ್ಲ ಅಂತಂದ್ರೆ ನಿಮ್ಮನ್ನ ಪ್ರಪಂಚದಲ್ಲಿ ದೇವರೇ ಕಾಪಾಡಬೇಕು. ಆ ದೇವ್ರು ತುಳ್ಕೊಂಡೋದ ಅಂತ ಅವನು ಕಲ್ಲು ಹೊಡೆದ್ರು. ನನಗೂ ಆಚೆ ಹೋದ್ರೆ ಯಾರೋ ಒಬ್ಬ ಕಲ್ಲಲ್ಲಿ ಹೊಡಿತಾನೆ. ನನಗೆ ಬೇಜಾರೇನು ಇಲ್ಲ ಸರ್, ನಾನು ಅವ್ರ ಪಕ್ಕ ಅಭಿಮಾನಿ. ಅವ್ರು ಹೆಂಗ್ ಮಾಡ್ತಾರೋ ನಂಗೆ ಇಷ್ಟವಾಗಿ ನೋಡಿದೀನಿ. ಜನಕ್ಕೆ ಇಷ್ಟ ಆಗುತ್ತೋ ಬಿಡುತ್ತೋ ನಮ್ಗೆ ಗೊತ್ತಿಲ್ಲ, ನಾವು ನಮಗೋಸ್ಕರ ಬಾಳ್ಬೇಕು. ಅದೇ ನಮ್ಮ ಭಾಷೆ ಹೇಳ್ಕೊಟ್ಟಿರೋದು. ಬರೇ ಬುದ್ಧಿವಂತರಿಗೆ ಅವರು ಎಲ್ಲ ಹೇಳ್ದೆ, ಒಂದೊಂದು ಪಿಕ್ಚರ್ ಅಲ್ಲಿ ಒಂದೊಂದು ಸಂದೇಶ ಕೊಡ್ತಾರೆ. ಆದ್ರೆ ಜನ ಬುದ್ಧಿವಂತರು ಇಲ್ಲ, ದಡ್ರು ಇಲ್ಲ, ಎಲ್ಲ ಒಳ್ಳೆಯವ್ರೆ. ಆದ್ರೂ ಜನ ಇನ್ನೂ ಕಲ್ತಿಲ್ಲ. ಈ ಪಿಕ್ಚರ್ ಒಂದು ಸಂದೇಶ ಕೊಟ್ಟಿದ್ದಾರೆ, ಒಂದು ರಾಜಕೀಯ ಮುಕ್ತಿ ಮಾಡಬೇಕು ಅಂತ. ಅದು ಕಲೀಲಿಲ್ಲ ಅಂದ್ರೆ 40 ಏನಾಗುತ್ತೆ, 2040 ಏನಾಗುತ್ತೆ ಅಂತ ಈಗಲೇ ತೋರಿಸಿದ್ದಾರೆ. ಒಂದು ಬಾಳೆಹಣ್ಣಿಗೆ ತಿನ್ಬೇಕು ಅಂದ್ರೆ ಜನ ಹಸ್ಕೊಂಡಿರ್ತಾರೆ. ಆ ಥರ ಒಂದು ಸಂದೇಶ ಕೊಟ್ಟಿದ್ದಾರೆ. ಈಗೂ ಬುದ್ಧಿವಂತರಾಗಲಿಲ್ಲ ಅಂದರೆ ನಾವಿನ್ನ. ಸರ್ ನಮಸ್ಕಾರ. ಈ ಫಿಲಮ್ ನೋಡಿ ತುಂಬ ಸಂತೋಷ ಆಯಿತು. ಇದರಲ್ಲಿ ಏನು ಮೆಸೇಜ್ ಇದೆ ಅಂದ್ಬಿಟ್ರೆ, ಒಂದು ಪ್ರಕೃತಿನ ಯಾವ ಥರ ನಾವು ಬೆಳೆಸ್ಕೊಬೇಕು, ಯಾವ ಥರ ಉಳಿಸ್ಕೊಬೇಕು, ಅದ್ರ ಮೇಲೆ ಒಂದು ಡಿಪೆಂಡ್ ಬೇಸ್ ಮಾಡಿದ್ದಾರೆ. ಇಂಥ ಸಬ್ಜೆಕ್ಟ್ಗೆ ಯಾರೂ ಕೈ ಹಾಕಿರಲಿಲ್ಲ, ನಮ್ಮ ಉಪೇಂದ್ರ ಸರ್ ಕೈ ಹಾಕಿದ್ದಾರೆ. ಅದರಿಂದ ನಮ್ಗೆ ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಸಿಕ್ಕಿದೆ. ಖಂಡಿತವಾಗಿ ಮಾಡಿದೆ. ಯಾಕಂತ ಹೇಳಿದ್ರೆ ಅವರು ವಾರ್ನರ್ ಅಲ್ಲಿ ತಲೆಗೆ, ಆಕ್ಚುಲಿ ಅವರು ಮೂವಿಯಲ್ಲಿ ತಲೆಗೆ ಹುಳ ಬಿಟ್ಟಿಲ್ಲ, ತೆಗ್ದ್ಬಿಟ್ರು. ವಾರ್ನರ್ ಅಲ್ಲಿ 2040 ಅಂತ ತೋರಿಸಿ, ಆಕ್ಚುಲಿ ಅವ್ರು ತೋರಿಸಿರೋದು ವಾಸ್ತವನ ಸ್ವಲ್ಪ ಜಾಸ್ತಿಯಾಗಿ ತೋರಿಸಿದ್ದಾರೆ. ಅದು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ಸ್ಟೋರಿ ಟೆಲ್ಲಿಂಗ್ ಮೂಲಕ ನಮ್ಮ ಮೂವಿ ತೋರಿಸಿದ್ದಾರೆ. ಉಪೇಂದ್ರ ಯಾವಾಗ್ಲೂ ತಮ್ಮ ಮೊದಲನೇ ಸಿನಿಮಾದಿಂದ ತಮ್ಗಾದ ರೀತಿಯಲ್ಲಿ ಸಮಾಜಕ್ಕೆ ಮೆಸೇಜ್ ಕೊಡ್ತಾ ಇದ್ರು. ಅಂದ್ರೆ ತಾನು ಜವಾಬ್ದಾರಿ ತಕೊಂಡು ಸಮಾಜನ ಯಾವ ರೀತಿ ಬದಲಾಯಿಸಿ. ಯಾಕಂದ್ರೆ ಅವರು ಡೈರೆಕ್ಟ್ರು. ಈಗ ನಾವು ನಮ್ ಜವಾಬ್ದಾರಿ ಏನ್ ತಗೊಳ್ಬೇಕು ಅನ್ನೋದು ನಮ್ ಕೈಯಲ್ಲಿದೆ ಅಷ್ಟೇ. ನಾನೊಬ್ಬ ಒಳ್ಳೆ ಇರ್ತೀನಿ, ಬೇರೆಯವ್ರು ಹಾಳಾದ್ರೆ ಸಾಕು ಅನ್ನೋ ಆಲೋಚನೆಯಲ್ಲಿ ಇದ್ರೆ ನಾವು ಅದೇ ಕಂತ್ರಿಸಿರೋ ರೀತಿ ಇರ್ತೀವಿ. ಆದ್ರೆ ಸಮಾಜ ಸರಿಯಾಗಬೇಕಾದ್ರೆ ನನ್ ಜವಾಬ್ದಾರಿ ತಕೊಂಡ್ರೆ ಮಾತ್ರ ನನ್ನ ಪ್ರಕೃತಿ ನಾನು ಉಳಿಸಬಹುದು. ಅದು ಲಕ್ಕೋ ಹೊಡೆದಿದ್ದಾಗೆ ಇರ್ಬೋದು, ನಾವು ಬದುಕಬಹುದು ಅನ್ನೋದನ್ನ ತೋರಿಸಿದ್ದಾರೆ. ಆ ಕ್ಲೈಮ್ಯಾಕ್ಸ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಇದು ನನ್ಗೆ ಅರ್ಥ ಆಗಿದ್ದು, ಇನ್ನೊಬ್ನಿಗೆ ಯಾವ ರೀತಿ ಅರ್ಥ ಆಗಿದೆ ಅವ್ರು ಹೇಳ್ತಾರೆ. ಜಗಳ ಏನ್ ನಡೀತಿದೆ ಅದ್ರ ಬಗ್ಗೆ ಹೇಳಿದ್ದಾರೆ. ನಮ್ ದೇಶದಲ್ಲಿ ಅದು ತುಂಬಾನೇ ನಡೀತಿದೆ. ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಮ್ ದೇಶದಲ್ಲಿ ಅನ್ನೋದಕ್ಕಿಂತ ನನ್ನೊಳಗೆ ನಡೀತಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನನ್ನೊಳಗೆ ಅದಿದ್ರೆ ಅದಿದೆ, ನನ್ನೊಳಗೆ ಇಲ್ಲ ಅಂತ ಹೇಳಿದ್ರೆ ಅದಿಲ್ಲ. ನಾನ್ ನಂಬ್ಕೊಂಡು ಬಂದಿರೋದು ನನ್ನ ನಂಬಿಕೆ. ಅದು ಇನ್ನೊಬ್ಬನ ಮೇಲೆ ಹೇರ್ಬೇಕಂತ ಅಗತ್ಯನೂ ಇಲ್ಲ. ಹಾಗೆ ಜಾತಿ ಅನ್ನೋದು ನನ್ಗೊಂದು ಗುರುತು. ಅದನ್ನ ನಾನು ಗುರ್ತಾಗಿ ಇಟ್ಕೊಂಡ್ರೆ ಸಾಕು. ಯಾಕೆ ಇನ್ನೊಬ್ಬ ಮೇಲು ಕೀಳು ಅಂತ ಯಾಕೆ ಇಡ್ಬೇಕು? ಅವ್ರ ಅದು ಸಾಂಗ್ ಇದಲ್ಲ, ಅದನ್ನ ಅವರೇ ಬಂದು ಎಲ್ಲರೂ ಬಂದು ನೋಡ್ಬೇಕು. ಆ ಸಾಂಗ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ದೊಡ್ಡದ ಯಾವ್ದು ಚಿಕ್ಕದ ಯಾವ್ದು ಅಂತ ಅಲ್ಲೇ ಗೊತ್ತಾಗತ್ತೆ. ಅದು ಪ್ರತಿಯೊಬ್ಬರು ಬಂದು ನೋಡ್ಲಿ ಅಂತ ನನ್ನ ಆಸೆ. ಈಗ ಶುರುವಾಗಿರೋದು, ಇಲ್ಲಿಂದ ಮೆದ್ಲು ಕೈ ಹಾಕಿರೋದು. ಸೊ ಇವಾಗ ಆ್ಯಕ್ಚುಲಿ ಅಸಲಿ ಆಟ ಶುರು. ಯು ಆ್ಯಂಡ್ ಐ ಆಟ ಇವಾಗ ಶುರು ಆಗಿದೆ. ಸೊ ಸೆಕೆಂಡ್ ಹಾಫ್ ಯಾವ ಲೆವೆಲ್ಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಹಾಫಲ್ಲಿ ಅರ್ಥ ಆಗಿರೋದಿಷ್ಟೇ, ಒಂದು ಸಮಾಜನ ಮಿರರ್ ಆಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ನಮ್ಮ ಮುಖ ನಾವೇ ಕನ್ನಡಿಯಲ್ಲಿ ನೋಡ್ಕೊಂಡಾಗಿದೆ. ಸೊ ಸೇಫಾಗಿ ನೆಕ್ಸ್ಟ್ ಯಾರ್ಯಾರು ಶೋಗೆ ಬರ್ತಾ ಇದ್ದೀರಾ, ಜೋಬಲ್ಲಿ ಒಂದು ಖರ್ಚು ಬಿಟ್ಕೊಂಬನ್ನಿ. ಯಾಕಂದರೆ ಉಗಿತಾ ಇರ್ತಾರೆ, ಒರೆಸ್ಕೋತಾ ಇರಿ ಅಷ್ಟೇ.